1 ಕಪ್ ಚಿರೋಟೆ ರವೆ ಹಾಕ್ಕೊಂಡಿನಿ, ಬಾಂಬೆ ರವೆ ಕೂಡ ಹಾಕೋಬೋದು. 1 ಕಚ್ಚಾ ಆಲೂಗಡ್ಡೆ, 1 ಕಪ್ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಇವಾಗ ಇದರಲ್ಲಿ ತರಕಾರಿ ಸೇರಿಸ್ತಿದ್ದೀನಿ. ಸ್ವಲ್ಪ ಟೊಮೆಟೊ, ಈರುಳ್ಳಿ, ಕ್ಯಾರೆಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, 1 ಚಮಚ ಸಕ್ಕರೆ, ಸಣ್ಣದಾಗಿ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪು ಹಾಕ್ಕೊಂಡಿನಿ. ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಯಾಕಂದರೆ ಎಲ್ಲ ತರಕಾರಿ ಸಾಫ್ಟ್ ಆಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. 10 ನಿಮಿಷ ಆದಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತಿದ್ದೀನಿ. ಸ್ಕಿಪ್ ಕೂಡ ಮಾಡ್ಬೋದು ಈ ಒಗ್ಗರಣೆ. ಕೊನೆಗೆ ಇದಕ್ಕೆ ಒಂದು 2 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿನಿ. ಇನ್ನೂ ಕೂಡ ಹಾಕೋಬೋದು. ಲಾಸ್ಟ್ ಮೂಮೆಂಟ್ನಲ್ಲೇ ಹಾಕ್ಕೊಳ್ಳಿ, ಸರಿಯಾಗಿ ಬೇಯುತ್ತೆ, ಕ್ರಿಸ್ಪಿ ಬರುತ್ತೆ ಮೇಲಿನ ಲೇಯರ. ಇಲ್ಲಿ ಒಗ್ಗರಣೆ ಪ್ಯಾನ್ ಇಟ್ಕೊಂಡಿನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈ ಹಿಟ್ಟನ್ನ ಹಾಕ್ಕೊಂಡು ಸ್ಲೋ ಗ್ಯಾಸ್ನಲ್ಲಿ ಒಂದು 2-3 ನಿಮಿಷ ಮುಚ್ಚಿಟ್ಟಿದ್ದ. ಇವಾಗ ಉಲ್ಟಾ ಹಾಕ್ತಿದ್ದೀನಿ. ಈ ರೀತಿ ನಿಮ್ಮಲ್ಲಿ ಒಗ್ಗರಣೆ ಪ್ಯಾನ್ ಇಲ್ಲ ಅಂದರೆ ನೀವು ಇದರಲ್ಲಿ ಫಡ್ ಕೂಡ ಹಾಕೋಬೋದು, ಉತ್ತಪ್ಪ ಕೂಡ ಮಾಡ್ಕೋಬೋದು, ಬರುತ್ತೆ ಅದು ಕೂಡ. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸಲ. ಥ್ಯಾಂಕ್ ಯು.